ದಯಮಾಡಿ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ಈ ವೇದಿಕೆಯ ಎಡಭಾಗ ಮತ್ತು ಬಲಭಾಗದಲ್ಲಿ ಯಾರೆಲ್ಲ ನಿಂತ್ಕೊಂಡಿದ್ದೀರೋ ನಿಮಗೋಸ್ಕರ ಆಯೋಜನೆ ಮಾಡಿದರೆ ವೇದಿಕೆ ಮುಂಭಾಗದಲ್ಲಿರುವಂತಹ ಸೀಟ್ನಲ್ಲಿ ನೀವೆಲ್ಲರೂ ಕುತ್ಕೊಳ್ಳಿ. ಆರಾಮಾಗಿ ಕುತ್ಕೊಂಡು ನೋಡುವಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಕುತ್ಕೊಂಡು ನೋಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಕನ್ನಡ ಸಂಘ ರಘುಕವಿ ಬನಹಟ್ಟಿ ನೇಕಾರ ನಗರಿಯ ಕನ್ನಡ ಹಬ್ಬ 2024 ಈ ಒಂದು ಸಮಾರೋಪ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಈ ಒಂದು ಕನ್ನಡದ ಹಬ್ಬವನ್ನ ನಾವೆಲ್ಲರೂ ಕೂಡ ಬಹಳ ಸಂಭ್ರಮಿಸ್ತಾ ಇದ್ದೀವಿ. ಈ ಸಂಭ್ರಮವನ್ನ ನಾವೆಲ್ಲರೂ ಸೇರ್ಕೊಂಡು ಕನ್ನಡ ಹಬ್ಬವನ್ನ ಮತ್ತಷ್ಟು ಸವಿಯೋಣ ಅಂತ ಹೇಳ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಪೂರ ಸಿನಿಮಾದ ತಂಡದವರ ಒಂದಿಷ್ಟು ಮಾತುಗಳನ್ನ ಕೂಡ ಕೇಳಬಹುದು ಸ್ನೇಹಿತರೆ. ಈಗ ಹೇಳಿದ ಹಾಗೆ ನಮ್ಮ ಕನ್ನಡ ಸಿನಿಮಾ ಬಹಳಷ್ಟು ಹೊಸಬರನ್ನ ಪರಿಚಯ ಮಾಡ್ತಾ ಇದೆ. ಹೊಸ ಸಿನಿಮಾಗಳ ಕಥೆಗಳನ್ನ ನೀವು ನೋಡಿರ್ಬೋದು. ಹಾಗೆ ಕೋರಾ ಸಿನಿಮಾ ಕೂಡ ವಿಭಿನ್ನವಾಗಿ ವಿಶೇಷವಾಗಿ ತುಂಬಾ ಜನರನ್ನ ಆಯ್ಕೆ ಮಾಡಿಕೊಂಡು ಸಿನಿಮಾದಲ್ಲಿ ವಿಭಿನ್ನ ಪಾತ್ರವನ್ನ ನೀಡಿ ಜನರಿಗೆ ಏನಾದರೂ ಒಂದು ಸಂದೇಶವನ್ನ ಕೊಡಬೇಕು ಅನ್ನೋ ಮನೋಭಾವದಿಂದ ನಮ್ಮ ಮೂರ್ತಿಯವರು ಬಹಳ ಅಚ್ಚುಕಟ್ಟಾದ ಒಂದು ಕೋರಾ ಅನ್ನೋ ಒಂದು ಸಿನಿಮಾವನ್ನ ಈಗ ನಿಮ್ಮ ಮುಂದೆ ನಿರ್ದೇಶನ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ನಾವೆಲ್ಲರೂ ಕೂಡ ಹಾರೈಸೋಣ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾವನ್ನ ಮಾಡೋದು ಅಷ್ಟು ಸುಲಭ. ಯಾಕಂದ್ರೆ ಇಲ್ಲಿ ಕೈ ಹಿಡಿದಿರೋದು ಯಾರು ಹೇಳಿ? ಉತ್ತರ ಕರ್ನಾಟಕದ ಮಣ್ಣಿನ ಮಕ್ಕಳು, ಹುಲಿಗಳು. ನನಗೆ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾನೇ ಖುಷಿ. ಸುಮಾರು 20 ವರ್ಷಗಳಿಂದ ನಿರಂತರ ನನಗೆ ಒಡನಾಟ. ಬಾಗಲಕೋಟೆ, ಬಿಜಾಪುರ, ಜಮಖಂಡಿ, ರಾಯಚೂರು, ಬೆಳಗಾವಿ, ಗುಲ್ಬರ್ಗ, ಯಾದಗಿರಿ ಎಲ್ಲಾ ಜಿಲ್ಲೆಲ್ಲೂ ಹೋಗಿದ್ದೀನಿ. ಉತ್ತರ ಕರ್ನಾಟಕ ಜನ ಅಂತ ಹೇಳಿದ್ರೆ ನನ್ನ ಜೀವನ ಆಟಲ್ಲಿ ಇಟ್ಕೊಂಡಿದ್ದೀನಿ ಬಂಧುಗಳೇ. ಹಾಗಾಗಿ ಈ ಕೋರಾ ಸಿನಿಮಾದ ಸಾಂಗ್ನ ಇಲ್ಲೇ ಬಿಡುಗಡೆ ಮಾಡ್ಬೇಕಂತೇಳಿ ನನ್ನ ಸಹೋದರ ಶಿವಲಿಂಗು ದೊಡ್ಡಿಗುಂಬ ಹೇಳಿದಾಗ, ಅಣ್ಣ ಇಲ್ಲ ಇಲ್ಲೇ ನಾವು ಕಾರ್ಯಕ್ರಮ ಮಾಡೋಣ, ಇಲ್ಲೇ ಬಿಡುಗಡೆ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ಈ ಒಂದು ಸಾಂಗ್ನ ಇಲ್ಲೇ ಬಿಡುಗಡೆ ಮಾಡಿದೀವಿ. ತುಂಬಾ ಖುಷಿ ಆಯ್ತದೆ. ಕೋರಾ ಅಂತ ನಾವು ನೆನ್ಸ್ಕೊಂಡ್ರೆ ನಮ್ಮ ಕಣ್ಮುಂದೆ ಬರೋದು ಸ್ವಾಮಿ ಕೊರಗಜ್ಜ ಸ್ವಾಮೀಜಿ ಅವರು. ಕೊರಗಜ್ಜ ಸ್ವಾಮೀಜಿ ಆಶೀರ್ವಾದದಲ್ಲಿ ಕೋರಾ ಅಂತ ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದೀನಿ. ಅದರಲ್ಲೂ ನನ್ನ ತಂದೆ ತಾಯಿ, ನನ್ನ ತಾಯಿ ರಕ್ತಮ್ಮ ಮೂವೀಸ್ ಬ್ಯಾನರ್ ಅಲ್ಲಿ ಇವತ್ತು ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ಬಂಧುಗಳೇ. ಇವತ್ತು ಈ ಒಂದು ಉತ್ತರ ಕರ್ನಾಟಕದಲ್ಲಿ ಈ ಒಂದು ಹಾಡನ್ನ ಬಿಡುಗಡೆ ಮಾಡಿದ್ದೀವಿ. ಇಡೀ ನನ್ನ ಸಿನಿಮಾ ಕೋರಾ ತಂಡದ ಎಲ್ಲರೂ ಬಂದಿದ್ದಾರೆ. ಈ ಒಂದು ಕೋರಾ ಸಿನಿಮಾ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಅದ್ಭುತ ಕಂಟೆಂಟ್ ಇಟ್ಕೊಂಡು ಸಾಕಷ್ಟು ಶ್ರಮವನ್ನು ಪಟ್ಟು ಈ ಚಿತ್ರಕ್ಕೆ ಡೈರೆಕ್ಷನ್ ಮಾಡಿದಂತ ನನ್ನ ಆತ್ಮೀಯ ಸಹೋದರ ಒಟ್ಟಶ್ರೀ ಅವರು, ಅದೇ ರೀತಿ ತುಂಬಾ ಶ್ರಮ ಪಟ್ಟು ಹಾರ್ಡ್ ವರ್ಕ್ ಮಾಡಿ ಸಾಕಷ್ಟು ಡೂಪ್ ಇಲ್ದೆ, ರೋಪ್ ಇಲ್ದೆ ರಿಯಲ್ ಆಗಿ ಫೈಟ್ ಮಾಡಿದಂತ ನನ್ನ ತಮ್ಮ ಸುನಾಮಿ ಕಿಟ್ಟಿ, ಅದ್ರ ಜೊತೆಗೆ ಈ ಸಿನಿಮಾಗೆ ನಟಿಯಾಗಿ ಸಾಥ್ ಕೊಟ್ಟಂತ ನನ್ನ ಸಹೋದರಿ ಚರಿಷ್ಮಾ ಅವರು, ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ನನ್ನ ಇನ್ನೊಬ್ಬ ಸಹೋದರ ಕಲರ್ಸ್ ಕನ್ನಡ ಡ್ಯಾನ್ಸ್ ಮಾಸ್ಟರ್ ಜಗಿ ಅವರು, ಮತ್ತೆ ನಮ್ಮ ವಿನಯ್ ಅವರು, ಮತ್ತೆ ದೇವಸೇನ ಅವರು, ದೀಕ್ಷಾ ಅವರು, ಮತ್ತೆ ಕೋಲಾರ ಸಿನಿಮಾದ ನಮ್ಮ ಪ್ರೊಡ್ಯೂಸರ್ ನಾರಾಯಣ್ ಗೌಡ್ರು, ಮತ್ತೆ ನಮ್ಮ ಈ ಸಿನಿಮಾದ ಫೈಟ್ ಮಾಸ್ಟರ್ ಚಿನ್ನಯ್ಯ ಅವರು. ಈ ಸಿನಿಮಾಗೆ ಇವತ್ತೇನು ನೀವು ಸಾಂಗ್ ನೋಡಿದ್ರೆ ಅದಕ್ಕೆ ಸಾಂಗ್ ನ ರೀರೆಕಾರ್ಡಿಂಗ್ ಮಾಡಿದಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಅವರು, ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಭಿಮಾನಿಗಳು, ಮತ್ತೆ ಈ ಒಂದು ಕನ್ನಡ ಹಬ್ಬದ ಜೊತೆಗೆ ನಮ್ಮ ಸಿನಿಮಾ ಸಾಂಗ್ ನ ರಿಲೀಸ್ ಮಾಡಿದಂತ ಎಲ್ಲ ಬದಟಿ ಎಲ್ಲ ನನ್ನ ಪ್ರೀತಿಯ ಮುಖಂಡರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ನಿಮ್ಮೆಲ್ಲರಿಗೂ ನಾನು ಮನಸ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. ಕೋರಾ ಸಿನಿಮಾ ಅಂತ ಹೇಳಿದ್ರೆ ಇವತ್ತು ನಾನು ಕೋರಾ ಸಿನಿಮಾನ 5 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ಪ್ಯಾನ್ ಇಂಡಿಯಾ ಮೂವಿ. ನಾನು ಈ ಸಿನಿಮಾನ ಪ್ಯಾನ್ ಇಂಡಿಯಾ ಮಾಡಿದೆ ಅಂತ ನನಗೆ ನಂಬಿಕೆ ಇರಲಿಲ್ಲ. ಆದ್ರೆ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ಇವತ್ತು ಒಂದು ಒಳ್ಳೆ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ಇವತ್ತು ತೆಲುಗು ಮತ್ತು ತಮಿಳು ಆಲ್ರೆಡಿ ನಮ್ಮ ಸಿನಿಮಾ ಸೇಲ್ ಆಯ್ತು. ನಮ್ಗೆ ಏನಪ್ಪ ಖುಷಿ ಅಂತ ಹೇಳಿದ್ರೆ, ಒಂದು ಕನ್ನಡ ಸಿನಿಮಾನ ಇವತ್ತು ಬೇರೆ ರಾಜ್ಯದಲ್ಲಿ ತಗೊಂಡು ಇವತ್ತು
ಸಿನಿಮಾನ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಲ್ಲೂ ಇಡೀ ನಮ್ಮ ಸಿನಿಮಾ ನಾ ಗೆದ್ದಿದ್ದು ಅಂತ ಅರ್ಥ. ಹಾಗಾಗಿ ಈ ಒಂದು ಕೋರ ಸಿನಿಮಾದ ಸಾಕಷ್ಟು ನಮ್ಮ ಮಟನ್ ಆಗಿರ್ಬೋದು, ಚರಿಷ್ಮಾ ಆಗಿರ್ಬೋದು, ಮುನಿಯವರ್ ಆಗಿರ್ಬೋದು, ಸೌಜನ್ಯ ಆಗಿರ್ಬೋದು, ಸಿದ್ಧಿಯವರ್ ಆಗಿರ್ಬೋದು, ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡಿ ಈ ಒಂದು ಕೋರ ಸಿನಿಮಾ ನಾವೆಲ್ಲ ನಿರ್ಮಾಣ ಮಾಡಿದ್ದೀವಿ. ತುಂಬಾ ಕಷ್ಟಪಟ್ಟಿದ್ದೀವಿ. ನಾವು ಕಳೆದ ಬಾರಿ ಟೀಸರ್ ರಿಲೀಸ್ ಮಾಡಿದಾಗ ನಮ್ಮ ಧ್ರುವ ಸರ್ಜಾ ಅವರು ನಮ್ಮ ಬೆಂಗಳೂರು ಅಶೋಕ ಸ್ಟಾರ್ ಹೋಟ್ಲಲ್ಲಿ ರಿಲೀಸ್ ಮಾಡಿದ್ರು. ಆ ಟೀಸರ್ ಬಿಟ್ಟಾಗ ಇಡೀ ಕರ್ನಾಟಕ ರಾಜ್ಯದ ಒಂದು ಒಳ್ಳೆ ಸಂಚಲನ ಉಂಟಾಯ್ತು. ಅವತ್ತು ನಮ್ಗೆ ಗೊತ್ತಾಯ್ತು, ಇಲ್ಲ ಈ ಸಿನಿಮಾದಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ, ಸಿನಿಮಾ ನಮ್ಗೆ ಕೈ ಹಿಡಿತೆ, ನಮ್ಮ ಕನ್ನಡ ಜನ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಅವತ್ತು ಗೊತ್ತಾಯ್ತು ಬಂದ್ರೆ. ಹಾಗಾಗಿ ಈ ಒಂದು ಕೋರ ಸಿನಿಮಾ ಆಲ್ರೆಡಿ ಶೂಟಿಂಗ್ ಮುಗಿದು ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಬಂದಿದೆ, ಯುಎ ಸೆನ್ಸರ್ ಸರ್ಟಿಫಿಕೇಟ್ ಬಂದಿದೆ. ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಡಿಸೆಂಬರ್ 8 ಇಲ್ಲ ಜನವರಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೋರ ಸಿನಿಮಾನ ರಿಲೀಸ್ ಮಾಡ್ತೀವಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಬೇಕು. ಇವತ್ತು ಕನ್ನಡದ ಹಬ್ಬ. ನಾವೆಲ್ಲ ಕನ್ನಡ ನಾಡು ನುಡಿ ಭಾಷೆ ಧಕ್ಕೆ ಬಂದಾಗ ಪಿ ಮೂರ್ತಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀನಿ. ಕನ್ನಡಕ್ಕೆ ಅವಮಾನ ಮಾಡಿದಾಗ ಫಸ್ಟ್ ಹೋರಾಟಕ್ಕೆ ಮುನ್ನುಗ್ಗ ನಾವೇ. ಕನ್ನಡ ಅಂತ ಹೇಳಿದ್ರೆ ನಮ್ಮ ತಾಯಿ, ನಮ್ಮ ನಾಡು, ನಮ್ಮ ಭಾಷೆ. ನಾವೆಲ್ಲ ಕನ್ನಡ ಉಳಿಸ್ಕೋಬೇಕಾದ್ರೆ ಹೋರಾಟ ಮಾಡಬೇಕಾಗ್ತದೆ. ಬದಲಾಗಿ ಇಂಥ ಒಂದು ಅದ್ಭುತ ಕನ್ನಡದ ವೇದಿಕೆಯಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗಿರೋದು ನನ್ನ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನನ್ನ ಇಲ್ಲಿ ಬರ್ಬೇಕಾದ್ರೆ ಕಾರಣ ಏನು ಗೊತ್ತಾ? ನಮ್ಮ ಶ್ರೀಲಿಂಗ ದಯವಿಟ್ಟು ಬರ್ಬೇಕಿಲ್ಲ ನನ್ನ ಜೊತೆಲಿ. ಎಲ್ಲಿದೆ ಶ್ರೀಲಿಂಗ? ಬಾ. ನನ್ನ ತಮ್ಮ ಶಿವಲಿಂಗು ಸುಮಾರು 20 ವರ್ಷಗಳಿಂದ ನಮ್ಮಿಬ್ಬರ ಒಡನಾಟ, ಪ್ರೀತಿ, ವಿಶ್ವಾಸ. ನಾನು ಯಾವತ್ತೇ ಉತ್ತರ ಕರ್ನಾಟಕ ಬಂದ್ರು ಕೂಡ ಇದೇ ರೀತಿ ನಮ್ಗೆ ಪ್ರೀತಿ ವಿಶ್ವಾಸ ಕೊಟ್ಟು ನಿಮ್ಮ ಉತ್ತರ ಕನ್ನಡ ಊಟ, ಜೋಳದ ರೊಟ್ಟಿ, ನಾಟಿ ಕೋಳಿ, ಸೂಪರ್ ಊಟ. ಇವತ್ತು ನಮ್ಮ ನಾಗೇಶ್ ಅಣ್ಣವ್ರು, ಎಲ್ಲ ನಾಗೇಶ್ ಅಣ್ಣವ್ರ ಮನೇಲಿ ಇಡೀ ನಮ್ಮ ಸಿನಿಮಾ ತಂಡಿಗೆ ಇವತ್ತು ಒಳ್ಳೆ ನಾಟಿ ಕೋಳಿ ಸಾರು, ಮಟನ್, ಒಳ್ಳೆ ಅದ್ಭುತ ರೊಟ್ಟಿ ಮಾಡಿ ನಮ್ಮನ್ನೆಲ್ಲ ಎಷ್ಟು ಖುಷಿ ಪಡಿಸಿದ್ರು ಅಂತ ಹೇಳಿದ್ರೆ ನಮ್ಗೆ ನಿಜವೂ ನನಗೆ ಇದಕ್ಕಿಂತ ಆಸೆ ಏನು ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಜವೂ ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ಇಷ್ಟು ಜನ ನನ್ನ ಸಿನಿಮಾ ನೋಡಿ, ಟ್ರೈಲರ್ ನೋಡ್ರಿ, ಟೀಸರ್ ನೋಡಿದ್ರಿ, ಮೇಕಿಂಗ್ ವಿಡಿಯೋ ನೋಡಿದ್ರಿ, ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಲ್ಲ, ನಿಜವಲ್ಲೂ ನನಗೆ ತುಂಬಾ ಖುಷಿ ಆಯ್ತದೆ. ನಾನು ಹೆಚ್ಚು ಮಾತಾಡಲ್ಲ. ಇನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ. ನಾವು ನಿಮ್ ಜೊತೆ ಕುತ್ಕೊಂಡು ಕೆಳಗಡೆ ಈ ಡ್ಯಾನ್ಸ್ ಕಾಂಪಿಟೇಷನ್ ವೀಕ್ಷಣೆ ಮಾಡ್ತೀವಿ. ಈಗ ನಮ್ಮ ಸಿನಿಮಾ ನಿಮ್ಮ ಉತ್ತರ ಕರ್ನಾಟಕದ ಬನ್ನಟ್ಟಿಲ್ ರಿಲೀಸ್ ಅಂತ ಖುಷಿಯಿಂದ ಹೇಳ್ತಾ, ಈಗ ನಮ್ಮ ಏನು ಈ ಸಿನಿಮಾದ ಒಂದು ಪಿಲ್ಲರ್ ಅಂತ ಹೇಳ್ಬೋದು, ನಮ್ಮ ಡೈರೆಕ್ಟರ್ ಶ್ರೀ ಅವರೊಂದೆರಡು ಮಾತಾಡ್ತಾರೆ. ಯಾಕಂದ್ರೆ ದೊಡ್ಡ ಸ್ಟಾರ್ಗಳೆಲ್ಲ ಬಂದು ಪ್ರಮೋಷನ್ ಮಾಡಿದ್ದಾರೆ. ಇವತ್ತು ಈ ವೇದಿಕೆ ಎತ್ತಬೇಕಂದ್ರೆ ನಮ್ಮ ಮೂರ್ತಿನ ಎಷ್ಟು ಕಷ್ಟಪಡ್ತಿರೋದು ನಮ್ಗೆ ಗೊತ್ತು. 1 ರೂಪಾಯಿ ಕೂಡಾಕಿ ಕಷ್ಟಪಟ್ಟು ಸಿನಿಮಾ ಮಾಡ್ಲೇಬೇಕು ಕಿಟ್ಟಿಗೋಸ್ಕರ ಅಂದ್ಬಿಟ್ಟು ಒಂದು ಒಳ್ಳೆ ಲೆವೆಲ್ಗೆ ಕೋರ ಸಿನಿಮಾ ಮಾಡಿದ್ದಾರೆ. ಎಲ್ಲ ತುಂಬಾ ಇಂಡಸ್ಟ್ರಿ ಆಕ್ಚುಲಿ ನೀವು ನೋಡಿಲ್ಲ ಅಂದ್ರೆ ಇಂಡಸ್ಟ್ರಿ ಸಖತ್ತು ಇದಾಗಿದೆ, ವೈರಲ್ ಆಗಿದೆ ನಮ್ಮ ಸಿನಿಮಾ. ಉತ್ತರ ಕನ್ನಡಕ್ಕೆ ಏನಾರ ಕೆಲವರು ನೀವೆಲ್ಲ ಒಂಥರ ಕಷ್ಟ ಜೀವಿಗಳು, ನಮ್ಮ ಉತ್ತರ ಕನ್ನಡ ಜೀವಿಗಳು. ಪ್ರೀತಿ ವಿಶ್ವಾಸ ಅಂತ ಬಂದ್ಬಿಟ್ರೆ ಯಾರಿಗೂ ಕೇರ್ ಮಾಡಲ್ಲ. ಆ ರೇಂಜ್ಗೆ ಹೃದಯವಂತರು ನೀವೆಲ್ಲ. ಅದಕ್ಕೆ ನಾವು ಇಲ್ಲಿಗೋಸ್ಕರ ಬಂದಿರೋದು, ನಿಮ್ಗೋಸ್ಕರ. ನಿಮ್ ಪ್ರೀತಿ ಆಶೀರ್ವಾದ ಸದಾ ಕೋರನಲ್ಲಿ ಇರಲೇಬೇಕು. ಅದೇ ತರ ಚರಿಷ್ಮಾ ಬಗ್ಗೆ ಹೇಳ್ಬೇಕಂದ್ರೆ ಗೊತ್ತಲ್ಲ, ಚರಿಷ್ಮಾ ನಮ್ಮ ಹೀರೋ, ನಮ್ಮ ಸಿನಿಮಾ ನಾಯಕಿ. ತುಂಬಾ ಕಷ್ಟಪಟ್ಟು ಆಕ್ಟಿಂಗ್ ಆಗಿರ್ಬೋದು, ಆಕ್ಟಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ. ಅವರು ಒಂದು ಸುಮಾರು 40 ಸಿನಿಮಾಗಳು ಮಾಡಿದ್ದಾರೆ. ನೋಡಿದ ಅನ್ಸುತ್ತೆ, ಯೂಟ್ಯೂಬ್ ಅಲ್ಲಿ ನೋಡಿ, ಚರಿಷ್ಮಾ ಅಂತ ಹೊಡಿರಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾದ್ರೂ ಇದ್ದಾರೆ. ಅವ್ರಿಗೂ ಒಳ್ಳೇದಾಗಬೇಕು. ತುಂಬಾ ಮಹಾನಟಿ, ಸಖತ್ ಆಕ್ಟಿಂಗ್ ಮಾಡಿದ್ದಾರೆ, ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ. ನೀನು ಮುಂದೆ ಬರೋಂಥ ಸಿನಿಮಾದಲ್ಲಿ ಒಳ್ಳೇದಾಗಲಿ ಚರಿಷ್ಮಾ, ನಿಮಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಹೊಟ್ಟೆ ಹಸಿತಿದ್ಯಾ? ಇಷ್ಟೊತ್ತೆಲ್ಲ ನೋಡಿದ್ರಲ್ಲ ಡ್ಯಾನ್ಸ್, ಆದ್ರೆ ನಮ್ಮ ಮಾಸ್ಟರ್, ಡ್ಯಾನ್ಸ್ ಮಾಸ್ಟರ್, ಕೋರಿಯೋಗ್ರಾಫರ್. ಇಲ್ಲ ಮಾತಾಡ್ಬಿಡ್ತೀನಿ ಅಣ್ಣ, ಮೈಕ್ ಕೊಡು ಅಂತಿದ್ದಾರೆ. ಮೈಕ್ ಕಣ್ಕಂಡ್ರೆ ನಾನು ಸ್ವಲ್ಪ ಸೈಕು ಜಾಸ್ತಿ ಮಾತಾಡ್ತೀನಿ. ರಿಯಾಲಿಟಿ ಶೋ ಎಲ್ಲ ನೋಡಿದ್ದೀರಾ ನಮ್ದು? ಹಳ್ಳಿದ ಪ್ಯಾಟೆಗೆ ಬಂದ ಇಂಡಿಯನ್ ಡ್ಯಾನ್ಸರ್, ಬಿಗ್ ಬಾಸ್, ಯಾರು ಹೇಳ್ಬಿಡಿ, ಏನು ಕೇಳ್ಬಿಡಿದ್ರೆ ಸೈಲೆಂಟ್ ಆಗಿದ್ದೀರಾ ನೀವು. ಅದಕ್ಕೆಲ್ಲ ಮಾಡಿರೋಂಥ ನಮ್ಮ ಜಗ್ಗಿ ಮಾಸ್ಟರ್ ಇನ್ನು ಬರೋಂಥ ದಿನಗಳಲ್ಲಿ ಒಳ್ಳೊಳ್ಳೆ ಕೋರಿಯೋಗ್ರಫಿ ಮಾಡಲಿ. ಅವ್ರು ಮಾಡಿರೋಂಥ ಅವ್ರ ಹುಡುಗರುಗಳು, ಸ್ಟೂಡೆಂಟ್ಗಳು DID ಎಲ್ಲ ಮಾಡಿದ್ದಾರೆ, ದೊಡ್ಡ ಸ್ಟೂಡೆಂಟ್ಸ್ಗಳಾಗಿದ್ದಾರೆ. ಇವತ್ತು ಅವ್ರು ಕೋರಿಯೋಗ್ರಫರ್ ಆಗೋ ಲೆವೆಲ್ಗೆ ಡ್ಯಾನ್ಸ್ ಕಲಿಸ್ಕೊಟ್ಟಿದ್ದೇನೆ. ಜಗ್ಗಿ ಮಾಸ್ಟರ್ ಡ್ಯಾನ್ಸ್ ಕ್ಲಾಸ್ ಇದೆ, ಕಲೆದಾರಿ ಅಂತ. ಅವನೇ ಒಂದು ಓನ್ ಇನ್ಸ್ಟಿಟ್ಯೂಟ್, 4-5 ಇನ್ಸ್ಟಿಟ್ಯೂಟ್ ಇದೆ.
ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬೆಳೆಸ್ತಿದ್ದಾನೆ. ಅವ್ನಿಗೆ ಒಳ್ಳೇದಾಗ್ಲಿ. ನಮ್ಮ ಆತ್ಮೀಯ ಗೆಳೆಯ ಪ್ರೀತಿಯ ಸ್ನೇಹಿತ ಲವೀಚಿನ ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ಕಾರ್ಯಕ್ರಮಗಳು ನೋಡ್ಬೇಕಂತ ಇಲ್ಲಿ ನೋಡಿ ಎಷ್ಟು ಜನ ಕಾಯ್ತಿದ್ದೀರಾ. ಉತ್ತರ ಕರ್ನಾಟಕ ಮಂದಿ ಯಾವತ್ತೂ ಒಂದು ಹೇಳಕ್ ಇಷ್ಟಪಡ್ತೀನಿ ನಿಮ್ಗಳಿಗೆ, ನಾವು ಯಾವತ್ತು ನಮ್ಮ ತಂದೆ ತಾನೇ ಚೆನ್ನಾಗಿ ನೋಡ್ಕೋತೀವಿ, ಅವ್ರ ಲೈಫಲ್ಲಿ ನಾವು ಬೆಳಿತೀವಿ, ಅವ್ರಿಗೆ ಫಸ್ಟ್ ಬೆಲೆ ಕೊಡ್ಬೇಕು. ನಾವು ಎಲ್ಲ ಒಂದ್ ಕಡೆ ತರಕಾರಿ ಮಾರ್ಕೊಂಡು ಇವತ್ತು ಬೆಳೆದಿ ವೇದಿಕೆ ಹತ್ಬೇಕಂದ್ರೆ ತುಂಬಾ ಕಷ್ಟ. ಅದಕ್ಕೆ ತಂದೆ ತಾಯಿ ಆಶೀರ್ವಾದ ಇರಬೇಕು. ನೀವು ಈ ವೇದಿಕೆಗೆ ಬರ್ಬೇಕಂದ್ರೆ ನೀವು ಏನಾದ್ರು ಒಂದು ಕಷ್ಟ ಪಡ್ಬೇಕು, ಒಂದು ಸಾಧನೆ ಮಾಡಬೇಕು. ಕರಾಟೆ, ನಾವು ಮಾರ್ಷಲ್ ಆರ್ಟ್ಸ್, ಡ್ಯಾನ್ಸು, ಒಂದು ಮ್ಯೂಸಿಕ್ಕು, ಯೋಗ, ಏನಾದ್ರು ಒಂದು ಮನೇಲಿ ಮಕ್ಕಳುಗಳಿಗೆ ಕಳ್ಸಿಕೊಡಿ. ಮುಂದೆ ಬರೋಂಥ ದಿನಗಳು ಅವರು ಒಳ್ಳೇದಾಗ್ಲಿ. ಇಡೀ ಬನ್ನಟ್ಟಿ ಇಲ್ಲಿ ನಾವು ಬಂದಿರೋದು ಕಾರ್ಯಕ್ರಮ ತುಂಬಾ ಖುಷಿ ಆಯ್ತು. ನಮ್ಮ ಶಿವ ನೇತೃತ್ವದಿಂದ ಬಂದಿರೋದು ಎಲ್ರಿಗೂ ಒಳ್ಳೇದಾಗ್ಲಿ. ಕೋರಾಗ ಸಪೋರ್ಟ್ ಮಾಡ್ತೀರಾ? ಬನ್ನಿ ಸರ್, ಸ್ವಲ್ಪ ಜೋರಾಗಿ ಒಂದೆರಡು ಮೂರು ಡೈಲಾಗ್ ಕೊಡ್ತೀನಿ ಇರೋಣ. ಓಡ್ಕೊಂಡ್ ಬಂದ್ರೆ ಸುಂಟ್ರ ಗಾಳಿ, ಹಾರ್ಕೊಂಡ್ ಬಂದ್ರೆ ಬನ್ನಟ್ಟಿ ಅವಳಿ, ಸೂತ್ರ ಕಟ್ರೆ ಗಾಳಿಪಟ, ಸುನಾಮಿ ಬಂದ್ರೆ ಧೂಳಿಪಟ. ನಾನು ಹೊಡೆದ್ರೆ ಒಂದೇ ಏಟಿವ್ರು, ಬನ್ನಟ್ಟಿ ಹೊಡೆದ್ರೆ ಬದುಕೋದೇ ಡೌಟ್. ನೋಡಿ, ನೀವು ಮೂರು ಹೆಸರು ಹೇಳು, ನಿಮ್ ಹೆಸರು ಹೇಳಿದ ತಕ್ಷಣ ಎಷ್ಟು ಜೋಸಾಗಿ ಬರ್ತೀರ. ಒಂದ್ ಫೈಟ್ ಕಷ್ಟಪಟ್ಟು ಕಾಲೆಲ್ಲ ಮುರ್ಕ ಮಾಡಿದ್ವಿ, ಒಂದು ಕ್ಲಾಸ್ ಹೊಡೆಯಲ್ವಲ್ಲಣ್ಣ. ಏನ್ರೇಣ ನೀವು ನೋಡಿ, ಹೆಂಗ್ಸಂತ ಸಕ್ಕತ್ತ ಕ್ಲಾಪ್ಸ್ ಹೊಡಿಬೇಕಾ? ಜೋರ ಕ್ಲಾಪ್ಸು. ಅದು ಕರ್ನಾಟಕ ಧ್ವಂಸ, ಮುಟ್ಟಿದ್ರೆ ಧ್ವಂಸ. ಕರ್ನಾಟಕ ಜನ ಮನ್ಸೆಲ್ಲ ಚಿನ್ನ, ನಮ್ ಬನ್ನಟ್ಟಿ ಜನ ಎಲ್ಲ ನನ್ನ ಪ್ರಾಣ ಪ್ರಾಣ ಪ್ರಾಣ. ಎಲ್ಲರೂ ಲವ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಕೋರೋನಾ ಗೆಲ್ಸಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ಈ ಒಂದು ಕೋರ ಸಿನಿಮಾ ಆಲ್ರೆಡಿ ಶೂಟಿಂಗ್ ಮುಗಿದು ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಬಂದಿದೆ, US ಸೆನ್ಸರ್ ಸರ್ಟಿಫಿಕೇಟ್ ಬಂದಿದೆ. ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಡಿಸೆಂಬರ್ 2 ಇಲ್ಲ ಜನವರಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೋರ ಸಿನಿಮಾನ ರಿಲೀಸ್ ಮಾಡ್ತೀವಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಬೇಕು. ಇವತ್ತು ಕನ್ನಡದ ಹಬ್ಬ. ನಾವೆಲ್ಲ ಕನ್ನಡ ನಾಡು ನುಡಿ ಭಾಷೆ ಧಕ್ಕೆ ಬಂದಾಗ ಪಿ ಮೂರ್ತಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀನಿ. ಕನ್ನಡಕ್ಕೆ ಅವಮಾನ ಮಾಡಿದಾಗ ಫಸ್ಟ್ ಹೋರಾಟಕ್ಕೆ ಮುನ್ನುಗ್ಗೋದು ನಾವೇ. ಕನ್ನಡ ಅಂತ ಹೇಳಿದ್ರೆ ನಮ್ಮ ತಾಯಿ, ನಮ್ಮ ನಾಡು, ನಮ್ಮ ಭಾಷೆ. ನಾವೆಲ್ಲ ಕನ್ನಡ ಉಳಿಸ್ಕೋಬೇಕಾದ್ರೆ ಹೋರಾಟ ಮಾಡಬೇಕಂತ. ಹಾಗಾಗಿ ಇಂಥ ಒಂದು ಅದ್ಭುತ ಕನ್ನಡದ ವೇದಿಕೆಯಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗಿರೋದು ನನ್ನ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನನ್ನಲ್ಲಿ ಬರ್ಬೇಕಾದ್ರೆ ಕಾರಣ ಯಾರು ಗೊತ್ತಾ? ನಮ್ಮ ಶಿವಲಿಂಗು. ದಯವಿಟ್ಟು ಬರ್ಬೇಕಿಲ್ಲ ನನ್ನ ಜೊತೆಲಿ. ಎಲ್ಲಿದೆ ಶಿವಲಿಂಗ? ಬಾ. ನನ್ನ ತಮ್ಮ ಶಿವಲಿಂಗು ಸುಮಾರು 20 ವರ್ಷಗಳಿಂದ ನಮ್ಮಿಬ್ಬರ ಒಡನಾಟ, ಪ್ರೀತಿ, ವಿಶ್ವಾಸ. ನಾನು ಯಾವತ್ತೇ ಉತ್ತರ ಕರ್ನಾಟಕ ಬಂದ್ರು ಕೂಡ ಇದೇ ರೀತಿ ನಮ್ಗೆ ಪ್ರೀತಿ ವಿಶ್ವಾಸ ಕೊಟ್ಟು ನಿಮ್ಮ ಉತ್ತರ ಕನ್ನಡ ಊಟ, ಜೋಳದ ರೊಟ್ಟಿ, ನಾಟಿ ಕೋಳಿ, ಸೂಪರ್ ಊಟ. ಇವತ್ತು ನಮ್ಮ ನಾಗೇಶಣ್ಣವರೆಲ್ಲ ನಾಗೇಶಣ್ಣವ್ರ ಮನೇಲಿ ಇಡೀ ನಮ್ಮ ಸಿನಿಮಾ ತಂಡಿಗೆ ಇವತ್ತು ಒಳ್ಳೆ ನಾಟಿ ಕೋಳಿ ಸಾರು, ಮಟನ್, ಒಳ್ಳೆ ಅದ್ಭುತ ರೊಟ್ಟಿ ಮಾಡಿ ನಮ್ಮನ್ನೆಲ್ಲ ಎಷ್ಟು ಖುಷಿ ಪಡಿಸಿದ್ರು ಅಂತ ಹೇಳಿದ್ರೆ ನಮ್ಗೆ ನಿಜವೂ ನನಗೆ ಇದಕ್ಕಿಂತ ಆಸ್ತಿ ನೇನು ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಜವೂ ನಾನು ಇವತ್ತು ಈ ಒಂದು ಸಂದರ್ಭದಲ್ಲಿ ಇಷ್ಟು ಜನ ನನ್ನ ಸಿನಿಮಾ ನೋಡಿ, ಟ್ರೈಲರ್ ನೋಡಿದ್ವಿ, ಟೀಸರ್ ನೋಡಿದ್ವಿ, ಮೇಕಿಂಗ್ ವಿಡಿಯೋ ನೋಡಿದ್ವಿ, ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಲ್ಲ, ನಿಜವೂ ನಮಗೆ ತುಂಬಾ ಖುಷಿ ಆಗ್ತಿದೆ. ನಾನು ಹೆಚ್ಚು ಮಾತಾಡಲ್ಲ. ಇನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ. ನಾವು ನಿಮ್ ಜೊತೆ ಕುತ್ಕೊಂಡು ಕೆಳಗಡೆ ಈ ಡ್ಯಾನ್ಸ್ ಕಾಂಪಿಟೇಷನ್ ವೀಕ್ಷಣೆ ಮಾಡ್ತೀವಿ. ಈಗ ನಮ್ಮ ಸಿನಿಮಾ ನಿಮ್ಮ ಉತ್ತರ ಕರ್ನಾಟಕದ ಬನ್ನಟ್ಟಿ ರಿಲೀಸ್ ಅಂತ ಖುಷಿಯಿಂದ ಹೇಳ್ತಾ, ಈಗ ನಮ್ಮ ಏನು ಈ ಸಿನಿಮಾದ ಒಂದು ಪಿಲ್ಲರ್ ಅಂತ ಹೇಳ್ಬೋದು, ನಮ್ಮ ಡೈರೆಕ್ಟರ್ ಶ್ರೀ ಅವರು ಅವರೊಂದೆರಡು ಮಾತಾಡ್ತಾರೆ.